ಭಾಸ್ಕರ್ ಏನ್ರಿ ಫೈರ್ ಇದೆ ಅಂತ ಒಳ್ಳೆ ಪೊಸಿಷನ್ ಕೊಟ್ರೆ ಎಸಿ ರೂಮಲ್ಲಿ ಕುತ್ಕೊಂಡು ಪಿಸಿಗಳ ಜೊತೆ ಲೂಡ್ ಆಡ್ತಿದ್ದೀರಾ. ಲಕ್ಷ್ಮೀ ಹಿರೇಮಠ್ ಸತ್ತಿರೋ ಬಗ್ಗೆ ಮೀಡಿಯಾದಲ್ಲಿ ಅಷ್ಟೊಂದು ದೊಡ್ಡ ಸುದ್ದಿ ಆಗ್ತಿದೆ. ನಮ್ಮಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಗೊತ್ತೇನ್ರಿ? ನೋಡಿ ಆ ಯಮ್ಮ ತುಂಬಾ ಪ್ರಭಾವಿ. ನೀವು ಆದಷ್ಟು ಬೇಗ ಈ ಕೇಸ್ನ ಕ್ರ್ಯಾಕ್ ಮಾಡದೇ ಇದ್ರೆ ನಿಮ್ ಕೆಲಸನೇ ಕಳ್ಕೊತೀರಾ. ಸರ್, ಆಲ್ರೆಡಿ ಒಂದು ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಆದಷ್ಟು ಬೇಗ ಆ ಕೊಲೆಗಾರನ್ನ ಹಿಡಿತೀವಿ. ರೀ, ನನ್ಗೆ ನಿಮ್ ಭರವಸೆ ಬದನೆಕಾಯಿ ಮಾತುಗಳು ಬೇಡ ರೀ. ನನಗ್ ನನ್ ಕೆಲಸ ಆಗ್ಬೇಕು. ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಹೇಳಿ, ಒಳ್ಳೆ ಕೆಲಸಗಾರನ ನಾನೇ ನೇಮಿಸ್ತೇನಲ್ಲಿ. ಸರ್, ಇನ್ನೊಂದಿನ ಟೈಮ್ ಕೊಡಿ, ವಿ ವಿಲ್ ಫಿನಿಶ್ ಇಟ್. ಸರಿ, ಅದನ್ನ ನೋಡ್ರಿ ಬೇಗ. ಬೇಕಫ್ ನನ್ನ ಮಕ್ಕಳು ಏನ್ ಮಾಡೋದು? ಸರ್, ಯಾಕೆ ಸರ್ ಏನಾಯ್ತು? ಟೆನ್ಷನಲ್ಲಿದ್ದೀರಾ? ಅಯ್ಯ, ನನ್ನ ಎಕ್ಸ್ಪೀರಿಯನ್ಸ್ಗೆ ಪ್ರಮೋಷನ್ ಕೊಟ್ಟು ಇವ್ರ ಅಪ್ಪನ ಮನೆ ಆಸ್ತಿ ಕೊಟ್ಟವ್ರ ತರ ಮಾತಾಡ್ತಾರಲ್ಲ, ನನ್ಗೆ ಒಂದೊಂದ್ಸಲ ಡೌಟ್ ಬಂದ್ಬಿಡುತ್ತೆ. ನಾವೇನ್ ಗೌರ್ಮೆಂಟ್ಗೆ ಕೆಲಸ ಮಾಡ್ತಾ ಇದೀವ ಅಥವಾ ಈ ಸಾರಿ ಇವ್ರ ಪ್ರೆಷರ್ನ ತಗೊಂಬಂದು ನಮ್ಮ ತಲೆ ಮೇಲೆ ಹಾಕ್ತಾರಲ್ಲ ಇಡಿಯಟ್ ನನ್ನ ಮಕ್ಕಳು. ಸರ್, ಆ ಕೇಸ್ಗೆ ಆಲ್ರೆಡಿ ಒಂದು ಲೀಡ್ ಸಿಕ್ಕಿದೆ. ಹಾಗಾಗಿ ನಮ್ಮಲ್ಲಿರೋ ಒಂದು ಬೆಸ್ಟ್ ಆಫೀಸರ್ನ ಅಪಾಯಿಂಟ್ ಮಾಡ್ಬೋದಲ್ವಾ ಸರ್? ಅದು ಅಷ್ಟು ಸುಲಭ ಅಲ್ಲ ರೀ. ಅವರು ತಾಂಡ ಜನ, ತಾಂಡ ತಿರುಗಿ ಬೀಳುತ್ತೆ. ಯಾರು ಎಲ್ಲಿಂದ ಯಾವಾಗ ಅಟ್ಯಾಕ್ ಮಾಡ್ತಾರಂತ ಯಾರಿಗೂ ಗೊತ್ತಿಲ್ಲ. ಇವತ್ತವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೋದವರು ವಾಪಸ್ ಬಂದಿದ್ದು ನಮ್ಮ ಪೊಲೀಸ್ ರೆಕಾರ್ಡಲ್ಲೇ ಇಲ್ಲ. ಯಾವ ಊರು ಸರ್ ಅದು? ಇಲ್ಲೇ ಆಂಧ್ರದಲ್ಲಿ ಒಂಗೋಲ್ ತಾಂಡ. ಇಡೀ ಊರೇ ಕ್ರಿಮಿನಲ್ಸ್ಗೆ ಜನ್ಮ ಕೊಟ್ಟಿದೆ. ದೇ ಆರ್ ಮೋಸ್ಟ್ ಡೇಂಜರಸ್ ಕಿಲ್ಲರ್ಸ್ ಅಂಡ್ ರಾಬರರ್ಸ್. ಸರ್, ಹಾಗಾದ್ರೆ ನಮ್ಮ ಪೊಲೀಸ್ ತುಕಡಿ ಜೊತೆ ಹೋದ್ರೆ ಅವ್ರನ್ನ ಹಿಡಿಯಕ್ಕಾಗಲ್ಲ ಸರ್. CM ಬೇರೆ ಮಾಧ್ಯಮದ ಮುಂದೆ 24 ಗಂಟೆಯಲ್ಲಿ ಹತ್ಯೆ ಮಾಡಿದವ್ರನ್ನ ಹಿಡಿತೀವಿ ಅಂತ ಹೇಳಿಕೆ ಬೇರೆ ಕೊಟ್ಟಿದ್ದಾರೆ. ಈ ಕೇಸ್ಗೆ ಯಾರು ಸೂಕ್ತ ಅಂತ ನಾವು ಆಯ್ಕೆ ಮಾಡೋದ್ರೊಳಗೇನೆ ಈ ಕೇಸ್ನ ಕ್ರ್ಯಾಕ್ ಮಾಡೋಂತ ಒಬ್ಬ ಒಳ್ಳೆ ಕಿಲಾಡಿ. ಸರ್ ನೆನ್ಪಾಯ್ತು ಸರ್, ಇದನ್ನ ನಮ್ ಸತ್ಯ ಮಾಡ್ತೇನೆ ಸರ್. ಎಸ್ ಸರ್, ಅವನ ಕೈಲಿ ಕೆಲಸ ಆಗುತ್ತೆ. ಅವನಿಗೆ ಬೇರೆ ಹಿಂದೆ ಮುಂದೆ ಯಾರು ಇಲ್ಲ ಸರ್. ಅವ್ನಿಗೇನಾರು ಆದ್ರೆ ಯಾರು ಕೇಳ್ತಾರೆ? ವಾಟ್ ಯು ಮೀನ್? ಸರ್, ಐ ಮೀನ್ ಟು ಸೇ, ಅಂದ್ರೆ ಇವಾಗ ಆ ಕ್ರಿಮಿನಲ್ಸ್ ಇದಾರಲ್ಲ ಸರ್, ಅಂತ ಕ್ರಿಮಿನಲ್ಸ್ಗಳಿಗೆ ಇವನೇ ಕರೆಕ್ಟ್ ಸರ್. ಅಲ್ಲ ರೀ, ಅವ್ನ ಕೆಲಸ ಬಿಟ್ಟೆ 3 ವರ್ಷ ಆಯ್ತು, ಮತ್ತೆ ಬಾಂದ್ರೆ ಬರ್ತಾನ? ಸರ್, ಅದು ನೀವು ಹೇಳ್ತಿರೋದು ಕರೆಕ್ಟು. ಡಿಪಾರ್ಟ್ಮೆಂಟ್ ಮೇಲೆ ಅವ್ನಿಗೆ ತುಂಬಾನೇ ಕೋಪ ಇದೆ. ಅವ್ನಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಗೌರವ ನಿಮ್ಮ ಮೇಲೆ ಇದೆ ಸರ್. ನೀವು ಒಂದು ಮಾತು ಹೇಳಿದ್ರೆ ಅವ್ನು ಖಂಡಿತ ಬರ್ತಾನೆ ಸರ್. ನೀವು ಒಂದೇ ಒಂದ್ಸಲ ಅವ್ನು ಕಾಲ್ ಮಾಡಿ ನೋಡಿ ಸರ್, ಪ್ಲೀಸ್ ಸರ್. ಹ್ಞೂ ಸರ್. ಹಲೋ ಸತ್ಯ. ಸತ್ಯ, ನಿನ್ನ ಹತ್ರ ಒಂದು ಕೆಲಸ ಆಗ್ಬೇಕು. ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನಾನು ಈ ಕೆಲಸ ಬಿಟ್ಟು ವರ್ಷಗಳೇ ಆಗೋಯ್ತು, ಮತ್ತೆ ಈ ಕೆಲಸ ಆಗಲ್ಲ ಸರ್. ಸತ್ಯ, ಇದು ಪೊಲೀಸ್ ಕೆಲಸನೇ, ಆದ್ರೆ ಈ ಕೇಸ್ ಮಾತ್ರ ನನ್ನ ಪರ್ಸನಲ್. ಅಂತ ಪ್ರೆಷರ್ ಇದೆ ನನಗೆ. ನೋಡು, ನನ್ನ ಲೈಫಲ್ಲಿ, ನನ್ನ ಸರ್ವಿಸಲ್ಲಿ ಇಂಥ ಒಂದು ಸಿಚುವೇಶನ್ ಬಂದಿರಲಿಲ್ಲ. ಸಾರಿ ಸರ್. ಹಲೋ, ನನಗೆ ಬೇಕಾಗಿಲ್ಲ. ಸತ್ಯ ನೋಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ನ ಮರ್ಯಾದೆ ಪ್ರಶ್ನೆ. ಡೀಟೇಲ್ಸ್ ಕಳಿಸಿ. ಒಂದು ನಿಮಿಷ ಇರು. ನೋಡು, ಡೀಟೇಲ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಬಟ್ ರಿಮೆಂಬರ್ ಒನ್ ಥಿಂಗ್, ದೇ ಆರ್ ಮೋಸ್ಟ್ ಡೇಂಜರಸ್ ಪೀಪಲ್. ನನಗಿಂತ ಐ ನೋ ಯು ಆರ್ ಡೆವಿಲ್.
ఏమా వీడిని నెక్స్ట్ టైం చూసారా? ರಿಪೇಷನಾ ಯಾರಲ್ಲಿ ಅಡಿಕೆ ಕೊಯ್ಯಕ್ಕೆ ಬರ್ತದ? ಯಾಕೋ? ಇವಯ್ಯನ್ನ ಊರ್ ಕಡೆ ಕಳ್ಸಿದ್ರೆ ನೆಲದಲ್ಲೇ ನಿಂತ್ಕೊಂಡು ಅಡಿಕೆ ಕುಯ್ದ್ಬಿಟ್ಟಿರೋನು ಅಷ್ಟು ಉದ್ದವನೆ. ಸರ್ ನಮಸ್ಕಾರ ಸರ್. ಸರ್ ಎಲ್ಲ ಗುಡ್ಸ್ಕೊಂಡು ಹೋಯ್ತಾ ಇದ್ದೀರಾ? ನಂದು ಹಳೆ ಟಿ ಬ್ಯಾಲೆನ್ಸ್ಗೆ ನಿಮ್ ಸಾಮಾನೆಲ್ಲ ಇಟ್ಕೊಳ್ಳ ಸರ್? ಯಾಕ ನನ್ನ ಇಟ್ಕೊಂಡ್ಬಿಡು. ಹೌದಲೇ ಗಬ್ರು, ಗಿಡ್ಡಂಗೆ ಗೆಜ್ಜೆ ತುಂಬ ಬುದ್ಧಿ ಅಂದಂಗ ಚಾ ಕೊಡಕ್ ಬಂದು ನಾಷ್ಟಾ ಮಾಡ್ಕೊಂಡು ಹೋಗು ನನ್ನ ಮಗ. ನೀನು ಸಾಮಾನು ಬೇಕಾ ನನಗ? ಸರ್ ಹೋಗ್ಲಿ ಬಿಡಿ ಸರ್. ಹೊಸ ಸ್ಟೇಷನ್ ಪಕ್ಕದಲ್ಲಿ ನನ್ನ ಅಂಗಡಿ ಇಟ್ಕೊಳಕ್ಕೆ ಸಾಹೇಬ್ರ ಹತ್ರ ಒಂಚೂರು ಮಾತಾಡಿ ಸರ್. ಹೋಗಲಿ, ಮೊದಲು ಸಾಹೇಬ್ರಿಗೆ ಚಾ ಕೊಡೋಗ. ಸರ್ ಪೊಲೀಸ್ ಸ್ಟೇಷನ್ ಮಲಗಬೇಡಿ ಸರ್. ಹಳೆ ಬಿಲ್ಡಿಂಗು ಬಿದ್ದೈತದೆ. ಫೋನ್ ಬರ್ತೈತೆ ಸರ್. ಏಯ್ 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 ನೀನ್ ನಾನು ಬರ್ತೀನಿ ಇಡೆ. ಏಯ್ 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 ನೀನ್ ನಾನು ಹೇಳಿ ಕೇಳು. ನೀನ್ ಬರ್ತೀನಿ ಇಡೆ. ಸರ್ ಯಾರು ಸರ್ ಈ ದೇವತೆ? ನಾನು ಹೆಂಡ್ತೆ. ಸರ್ ಮೊದಲು ರಿಂಗ್ ಟ್ಯೂನ್ ಚೇಂಜ್ ಮಾಡಿ, ಇಲ್ಲ ಅಂದ್ರೆ ನೀವು ಮಾತಾಡೋ ರೀತಿನ ಚೇಂಜ್ ಮಾಡಿ. ಎರಡು ಸಿಂಕೆ ಆಯ್ತಿಲ್ಲ. ಏಯ್ ವಾಗ ಅವನು ಕುಡಿದ ಮಕ್ಕಳೇ ಬದುಕಲ್ಲ ಉಳಿತವ. ನಮಸ್ತೆ ಸರ್. ತೊಳಿ ಸರ್. ಕಿಟ್ಟು ಬಾರ ಇಲ್ಲಿ. ಹಾ ಸರ್. ಫಸ್ಟ್ ನಾನು ಕೊಟ್ಬಿಡು. ಬಂದೆ ಸರ್, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಾ ತೊಳಿ ಸರ್. ಏನಯ್ಯ ಕಿಟ್ಟು, ಸರ್ ಏನೋ ಹೆಣ್ಣು ನೋಡ್ತಾವ್ರಂತೆ, ಯಾವಾಗ ನಿನ್ ಮದ್ವೆ? ನಂಗಲ್ಲ ಸರ್, ನಮ್ಮ ಅಪ್ಪನಿಗೆ ಮನೇಲಿ ಅಡ್ಗೆ ಮಾಡಕ್ಕೆ ಹೆಂಗಸ್ರಿಲ್ಲ ಅಂದ್ಬಿಟ್ಟು ಅವನೇ ಮದುವೆ ಆಗ್ತಾವನೆ. ನೀನು ಒಂದು ಹುಡುಗಿ ಹುಡ್ಕೊಂಡ್ಬಿಟ್ಟಿದ್ರೆ ಇಬ್ರು ಒಟ್ಟಿಗೆ ಮಾಡ್ಕೊಂಬೋದಿತ್ತಲ್ಲ ಮದ್ವೆನ, ಖರ್ಚಾದ್ರೂ ಕಮ್ಮಿ ಆಗ್ತಿತ್ತು. ಸರ್ ನಂಗೆ ಯಾಕೆ ಸರ್, ಮೊದಲು ನಮ್ಮ ಹೊಟ್ಟೆಪಾಡು ನೋಡ್ಕೋಬೇಕು, ಆಮೇಲೆ ಹೊಟ್ಟೆ ವರ್ಷ ಕಾರ್ಯಕ್ರಮ ನೋಡ್ಕೋಬೇಕು ಅಲ್ವಾ ಸರ್? ನಿಂಗೇನು ಕಮ್ಮಿ, ದುಡ್ಡನ್ನ ಬಡ್ಡಿಗೆ ಬಿಡ್ತಾ ಇದ್ಯಾ? ನಾನೇ ನಿನ್ನ ಹತ್ರ ಒಂದು 50,000 ಕೇಳೋಣ ಅನ್ಕೊಂಡೆ. ಅದಕ್ಕೇನು ಸರ್, ಹೊಸ ಸ್ಟೇಷನ್ ಪಕ್ಕದಲ್ಲಿ ನಂದೊಂದು ಅಂಗಡಿ ಹಾಕೊಳ್ಳೋಕೆ ಏರ್ಪಾಡು ಮಾಡ್ಕೊಡಿ ಸರ್. ಅದಕ್ಕಿಂತ ಕಮಿಷನು 50,000 ನಾನೇ ಕೊಡ್ತೀನಿ ಸರ್. ಸ್ಟೇಷನ್ ಮುಂದೆ ಟೀ ಮಾರ್ಕೊಂಡೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡೋಷ್ಟು ಬೆಳೆದ್ಬಿಟ್ಟಿದ್ಯಾ. ಏನೋ ನಿಮ್ಮ ಆಶೀರ್ವಾದ ಸರ್. ಸರ್ ಕಮಿಷನಲ್ಲಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಸರ್, ನೋಡಿ ಸರ್. ಪದೇ ಪದೇ ಕಮಿಷನ್ ಅನ್ಬೇಡವ, ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಾಂ ಸರ್. ನಡಿ ನೀನು, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಸರ್.